ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದಿರಾಜು. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಪಿ ಸಾಕ್ಷಿ ವಿಚಾರ ದಿನೇ ದಿನೇ ತೀವ್ರ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಏನಿದ್ದಾನೆ, ಈತ ಒಂದು ಮಾಪಿ ಸಾಕ್ಷಿಯಾಗಿ ಅರ್ಜಿ ಕೂಡ ಸಲ್ಲಿಕೆ ಮಾಡಿರುವುದು. ತಾನು ಈ ಒಂದು ಕೊಲೆ ಪ್ರಕರಣದಲ್ಲಿ ಅಪ್ರೂವರ್ ಆಗ್ತೀನಿ ಅಂತ ಹೇಳಿ ಆತ ಒಂದು ಒಪ್ಪಿಗೆಯನ್ನು ಕೊಟ್ಟು ಈಗಾಗಲೇ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಮತ್ತೆ SPP ಅವರು ಕೂಡ ವಾದವನ್ನು ಮಂಡಿಸಿ ಅಪ್ರೂವರ್ ಆಗೋದಕ್ಕೆ ಆರೋಪಿ ಒಪ್ಪಿಗೆ ಸೂಚಿಸಿರೋದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಒಪ್ಕೊಂಡಿತ್ತು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಕೂಡ ಈಗ ವಿಚಾರಣೆ ನಡೀತಾ ಇದೆ. ಮತ್ತೆ 59ನೇ ಸೆಷನ್ ಕೋರ್ಟ್ ನಲ್ಲಿ ಕೂಡ ಪ್ರದೋಷ್ ಅವರ ಅರ್ಜಿ ವಿಚಾರಣೆ ಕೂಡ ಆಗಿರೋದು. ಮತ್ತೆ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನು ಕೂಡ ಆಲಿಸಿದಂತ ಕೋರ್ಟ್ ಈಗ ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು. ಆದ್ರೆ ಈ ನಡುವೆ ಈಗ ಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿರುವುದು. ಪ್ರದೋಷ್ ವಿರುದ್ಧ ಇರುವಂತಹ ಅಪರಾಧದ ಹಿನ್ನೆಲೆ ಏನಿದೆ, ಇದರ ಬಗ್ಗೆ ಒಂದು ಸಮಗ್ರವಾದ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು ಅಂತೇಳಿ ಈ ಒಂದು ಪ್ರಕರಣದ ತನಿಖಾಧಿಕಾರಿಗಳಿಗೆ ಕೋರ್ಟ್ ಒಂದು ಸೂಚನೆ ಕೂಡ ನೀಡಿದೆ. ಯಾಕಂದ್ರೆ ಪ್ರದೋಷ್ ಮೇಲೆ ಇರುವಂತಹ ಒಂದು ಆರೋಪಗಳಿರ್ಬೋದು, ಮತ್ತೆ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಸ್ ಇರ್ಬೋದು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ ಪಾತ್ರ ಏನಿದೆ, ಅವರ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಒಂದು ವರದಿಯನ್ನ ನೀಡಬೇಕು ಅಂತೇಳಿ 59ನೇ ಸೆಷನ್ ಕೋರ್ಟ್ ಈಗ ಈ ಒಂದು ಪ್ರಕರಣದ ತನಿಖಾಧಿಕಾರಿಗೆ ಒಂದು ಸೂಚನೆ ಕೂಡ ನೀಡಿದೆ. ಅದರಿಂದ ಈ ಒಂದು ವರದಿ ಸಲ್ಲಿಕೆ ನಂತರ ಪ್ರದೋಷ್ ಅವರ ಒಂದು ಮಾಪಿ ಸಾಕ್ಷಿ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಮತ್ತೆ ವಿಚಾರಣೆ ಕೂಡ ನಡೆಯುವಂತ ಸಾಧ್ಯತೆ ಇರುವುದು. ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಕೂಡ ಭಾಗಿಯಾಗಿರುವುದು. ಆತ ಕೂಡ A14 ಆರೋಪಿ ಅಂತೇಳಿ ಕೂಡ ನಮೂದಾಗಿದೆ. ಮತ್ತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಆತನ ವಿರುದ್ಧ ಕೂಡ ಸಲ್ಲಿಕೆ ಮಾಡಲಾಗಿರುವುದು. ಆದ್ರಿಂದ ಪ್ರದೋಷ್ ಈ ಒಂದು ಕೊಲೆಯಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ, ಮತ್ತೆ ಆತನ ವಿರುದ್ಧ ಇರುವಂತಹ IPC ಸೆಕ್ಷನ್ಗಳು ಯಾವ ಇದು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದ ಒಂದು ಮಾಹಿತಿಯನ್ನ ಒಳಗೊಂಡ ಒಂದು ಅಪರಾಧದ ಹಿನ್ನೆಲೆ ಏನಿದೆ ಅದನ್ನ ಉಲ್ಲೇಖ ಮಾಡಿ ಈಗ ತನಿಖಾಧಿಕಾರಿ ಒಂದು ಕೋರ್ಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ವರದಿ ಸಲ್ಲಿಕೆ ಆದ ಬಳಿಕ ಈಗ ಮತ್ತೊಮ್ಮೆ ಕೋರ್ಟ್ ಮತ್ತೊಂದು ಸೂಚನೆ ಕೂಡ ನೀಡಿದೆ. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರೊಬೇಷನರಿ ಅಧಿಕಾರಿಯಿಂದ ಒಂದು ರಿಪೋರ್ಟ್ ಅನ್ನು ಕೂಡ ಈಗ ಕೋರ್ಟ್ ಕೇಳಿರೋದು. ಅದರಿಂದ ಈಗ ಪ್ರೊಬೇಷನರಿ ಅಧಿಕಾರಿಗಳು ಯಾವಾಗ ಈ ಒಂದು ಆರೋಪಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ, ಆ ಬಳಿಕ ಪ್ರದೋಷ್ ಅವರ ಒಂದು ಮಾಪಿ ಸಾಕ್ಷಿ ಅರ್ಜಿ ವಿಚಾರಣೆ ಮತ್ತೆ ಆ ಒಂದು ಅರ್ಜಿಯನ್ನ ಪರಿಗಣನೆ ಮಾಡೋದ್ರ ಬಗ್ಗೆ ಒಂದು ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಒಂದು ಮಾಪಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ವಿಸ್ತೃತವಾದ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೆ ಗೊತ್ತಿರುವಂತಹ ಎಲ್ಲಾ ಮಾಹಿತಿಯನ್ನು ಕೂಡ ಕೋರ್ಟ್ನ ಮುಂದೆ ಹೇಳಿಕೆ ನೀಡುವುದಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವುದು. ಮತ್ತೆ ಆತನಿಗೆ ಈ ಒಂದು ಮಾಪಿ ಸಾಕ್ಷಿ ಆಗೋದಕ್ಕೆ ಒಂದು ಒಪ್ಪಿಗೆ ಕೂಡ ಇದೆ. ತನ್ನ ಒಂದು ಸ್ವ ಇಚ್ಛೆಯಿಂದಲೇ ಒಂದು ಹೇಳಿಕೆಯನ್ನ ಕೂಡ ದಾಖಲು ಮಾಡೋದಕ್ಕೆ ಆತ ಮುಂದಾಗ್ತಾ ಇದ್ದಾನೆ ಒಂದು ಮಾಹಿತಿ ಕೂಡ ಈಗ ಆತ ಕೊಟ್ಟಿರೋದು. ಅದು ಅಲ್ಲದೆ ಅರ್ಜಿಯನ್ನ ತನ್ನ ಸ್ವ ಇಚ್ಛೆಯಿಂದಲೇ ಕೂಡ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇರೋದಾಗಿ ಆತ ಒಂದು ಇತ್ತೀಚೆಗೆ ನಡೆದ ವಿಚಾರಣೆ ಸಂದರ್ಭದಲ್ಲಿ ಕೂಡ ಆತ ಒಪ್ಕೊಂಡಿರೋದು. ಅದರಿಂದ ಆತನ ಹೇಳಿಕೆ ಮತ್ತೆ ಆತ ಒಪ್ಕೊಂಡಿರೋದ್ರಿಂದ ಈ ಒಂದು ಮಾಪಿ ಸಾಕ್ಷಿ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತೆ ಈ ನಡುವೆ ಆತನ ಅಪರಾಧ ಹಿನ್ನೆಲೆ ಬಗ್ಗೆ ಈಗ ವರದಿಯನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ನಂತರ ಈಗ ಪ್ರೊಬೇಷನರಿ ಅಧಿಕಾರಿಯಿಂದ ಒಂದು ರಿಪೋರ್ಟ್ ಕೇಳಿದ್ರೆ ಆ ಒಂದು ರಿಪೋರ್ಟ್ ಬಂದ ಬಳಿಕ ಈ ಒಂದು ಮಾಪಿ ಸಾಕ್ಷಿ ಅರ್ಜಿಯನ್ನ ಪರಿಗಣನೆ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಈ ನಡುವೆ ಮತ್ತೊಬ್ಬ ಆರೋಪಿ ಆಗಿರುವಂತಹ A10 ವಿನಯ್ ಏನಿದ್ದಾರೆ, ಈತ ಕೂಡ ಒಂದು ಮಾಪಿ ಸಾಕ್ಷಿ ಆಗೋದಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರೋದು. ಆತ ಈ ಒಂದು ಪ್ರಕರಣದಲ್ಲಿ ಕೂಡ ಆತನ ಇನ್ವಾಲ್ವ್ಮೆಂಟ್ ಇರೋದು. ಮತ್ತೆ ಆತನ ವಿರುದ್ಧ ಈಗಾಗಲೇ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸಿ ಒಂದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ಆತ ಕೂಡ ತಾನು ಕೂಡ ಅಪ್ರೂವರ್ ಆಗೋದ್ರ ಬಗ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಆತನ ಒಂದು ಅರ್ಜಿ ವಿಚಾರಣೆಗೆ ಈಗ ಕಾಲಾವಕಾಶವನ್ನು ಕೂಡ ಈಗ ಕೇಳಲಾಗಿದೆ. ಸದ್ಯ ಈ ಒಂದು ಎರಡು ಮಾಪಿ ಸಾಕ್ಷಿ ಅರ್ಜಿಗಳೇನಿದೆ, ಈ ಒಂದು ಅರ್ಜಿಗಳೀಗ ತೀವ್ರ ಕುತೂಹಲ ಕೂಡ ಕೆರಳಿಸಿರೋದು. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 17 ಆರೋಪಿಗಳು ಕೂಡ ಈಗ ಭಾಗಿಯಾಗಿರೋದು ವಿಚಾರ ಗೊತ್ತಿರೋದು. ಮತ್ತೆ ಈ 17 ಆರೋಪಿಗಳಲ್ಲಿ ಈಗ 2 ಆರೋಪಿಗಳು ಕೂಡ ಮಾಪಿ ಸಾಕ್ಷಿ ಆಗೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತೆ ಅರ್ಜಿ ಕೂಡ ಸಲ್ಲಿಕೆ ಮಾಡ್ತಾ ಇರೋದು. ಈ ನಡುವೆ ಪ್ರದೋಷ್ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಕೂಡ ಒಪ್ಕೊಂಡಿರೋದ್ರಿಂದ ಈಗ ನ್ಯಾಯಾಲಯ ಕೂಡ ಈಗ ವಿಚಾರಣೆ ನಡೆಸಿದೆ. ಮತ್ತೆ ಆದೇಶವನ್ನು ಕೂಡ ಕಾಯ್ದಿರಿಸುತ್ತಿರೋದು. ಶೀಘ್ರದಲ್ಲೇ ಈ ಒಂದು ಅರ್ಜಿಗೆ ಆದೇಶ ಕೂಡ ಪ್ರಕಟ ಆಗುತ್ತೆ. ಆ ಬಳಿಕ ಈ ಒಂದು ಆರೋಪಿಯ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಈಗ ನ್ಯಾಯಾಲಯ ಮುಂದಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ 12ನೇ ಆರೋಪಿ ಕೂಡ ಈಗ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವುದು. ಶೀಘ್ರದಲ್ಲೇ ಆ ಒಂದು ಜಾಮೀನು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಈಗ ಪ್ರಾಸಿಕ್ಯೂಷನ್ ಕೂಡ ಒಂದು ತಯಾರಿಯನ್ನ ನಡೆಸಿದೆ. ಇದು ಇವತ್ತಿನ ವಿಶೇಷ. ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.